ಟೆಸ್ಟ್ ಕ್ರಿಕೆಟ್ನಲ್ಲಿ ಹೋದ ಮಾನ ಏಕದಿನದಲ್ಲಿ ಬಂತು. ವಿಶಾಖಪಟ್ಟಣದಲ್ಲಿ ನಡೆದ 3ನೇ ಏಕದಿನ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದ ಭಾರತ ಸರಣಿ ಕೈವಶ ಮಾಡಿಕೊಂಡಿದೆ. ಬೌಲಿಂಗ್ನಲ್ಲಿ ಹರಿಣಪಡೆಯ ಬೆವರಿಳಿಸಿ ಬ್ಯಾಟಿಂಗ್ನಲ್ಲಿ ಬೌಲರ್ಗಳನ್ನು ಬೆಂಡೆತ್ತಿ ಸರಣಿ ಗೆದ್ದು ಬೀಗಿದ್ದಾರೆ. ಸೊ ಭಾರತದ ಬ್ಯಾಟಿಂಗ್ ಹೇಗಿತ್ತು ಅನ್ನೋದನ್ನು ಹೇಳ್ತೇನೆ, ದಯವಿಟ್ಟು ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಎಲ್ ರಾಹುಲ್ ನಾಯಕತ್ವದಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯನ್ನು ಭಾರತ ಕೈವಶ ಮಾಡಿಕೊಂಡಿದೆ. ಟಾಸ್, ಬೌಲಿಂಗ್, ಬ್ಯಾಟಿಂಗ್ ಎಲ್ಲದರಲ್ಲೂ ಕೂಡ ಡಾಮಿನೇಟ್ ಮಾಡಿದಂಥ ಟೀಮ್ ಇಂಡಿಯಾ ಕೊನೆಗೆ ಪಂದ್ಯದ ಜೊತೆಗೆ ಸೀರೀಸ್ನೂ ಕೂಡ ಗೆದ್ದಿದೆ. 2 ವರ್ಷಗಳ ಬಳಿಕ ಏಕದಿನ ಮಾದರಿಯಲ್ಲಿ ಟಾಸ್ ಗೆದ್ದಂಥ ಕೆಎಲ್ ರಾಹುಲ್ ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿದ್ರು. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಓವರ್ನಿಂದಲೇ ಪಂದ್ಯವನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಿದಂಥ ಭಾರತದ ಬೌಲರ್ಗಳು ಹರಿಣಪಡೆಯನ್ನು 270 ರನ್ಗಳಿಗೆ ಆಲ್ಔಟ್ ಮಾಡಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 4 ವಿಕೆಟ್ಗಳನ್ನು ಬೇಟೆಯಾಡಿದರು. ಸೊ 271 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂಥ ಭಾರತ ಈಸಿಯಾಗಿ ಮ್ಯಾಚ್ ವಿನ್ ಆಗಿದೆ. ಜೈಸ್ವಾಲ್ ಶತಕ, ರೋಕೋ ಅರ್ಧ ಶತಕದ ಅಬ್ಬರ. ಭಾರತ ಪರ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಇನ್ನಿಂಗ್ಸನ್ನು ಆರಂಭ ಮಾಡಿದರು. ಆರಂಭದಲ್ಲಿ ಇಬ್ಬರು ಕೂಡ ಸ್ಲೋ ಆಗಿ ರನ್ಸನ್ನು ಕಲೆ ಹಾಕ್ತಾ ಇದ್ರು. ಅದರಲ್ಲೂ ಜೈಸ್ವಾಲ್ ಅಂತೂ ಟೆಸ್ಟ್ ಕ್ರಿಕೆಟ್ನಂತೆ ಬ್ಯಾಟ್ ಬೀಸ್ತಾ ಇದ್ರು. ಬಟ್ ಒನ್ಸ್ ಸೆಟಲ್ ಆದಮೇಲೆ ಚಾರ್ಜ್ ಶುರು ಮಾಡಿದರು. ಇನ್ನೇನು ರೋಹಿತ್ ಕಡೆಯಿಂದ ಮತ್ತೊಂದು ಶತಕದ ನಿರೀಕ್ಷೆಯಲ್ಲಿದ್ದಾಗಲೇ 75 ರನ್ ಗಳಿಸಿ ಔಟ್ ಆದರು. ಅಷ್ಟರಲ್ಲಾಗಲೇ 155 ರನ್ಗಳ ಜೊತೆಯಾಟ ಬಂದಿತ್ತು. ಆ್ಯಂಡ್ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಎಂಟ್ರಿ ಆದಮೇಲೆ ವಿಕೆಟ್ ಕೊಡಲೇ ಇಲ್ಲ. ಜೈಸ್ವಾಲ್ ಮತ್ತು ವಿರಾಟ್ ಇನ್ನೂ 61 ಎಸೆತಗಳು ಬಾಕಿ ಇದ್ದಾಗಲೇ 9 ವಿಕೆಟ್ಗಳಿಂದ ಭರ್ಜರಿಯಾಗಿ ಪಂದ್ಯವನ್ನು ಗೆಲ್ಲಿಸಿದರು. ಜೈಸ್ವಾಲ್ 116 ರನ್ಗಳನ್ನು ಕಲೆ ಹಾಕಿದರೆ ವಿರಾಟ್ ಕೊಹ್ಲಿ 65 ರನ್ ಗಳಿಸಿ ಇಬ್ಬರು ಕೂಡ ಅಜೇಯರಾಗಿ ಉಳಿದರು. ಇನ್ನು ಈ ಪಂದ್ಯದಲ್ಲಿ ಶತಕದ ಮೂಲಕ ಜೈಸ್ವಾಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದರೆ ವಿರಾಟ್ ಕೊಹ್ಲಿ 2 ಶತಕ ಹಾಗೆ 1 ಅರ್ಧ ಶತಕದ ನೆರವಿನಿಂದ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಗೆದ್ದರು. ಇನ್ನು ಪಂದ್ಯದ ಬಳಿಕ ಕೊಹ್ಲಿಯವರ ಅದೊಂದು ಶಾಟ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಕಿಂಗ್ ಕೊಹ್ಲಿ ನೋ ಲುಕ್ ಶಾಟ್ 6 ಸೂಪರ್. ಕಳೆದ 4 ಪಂದ್ಯಗಳಲ್ಲೂ ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂಥ ವಿರಾಟ್ ಕೊಹ್ಲಿ ಸದ್ಯ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ 3ನೇ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ಬ್ಯಾಟ್ ಬೀಸಿದರು. ಅದರಲ್ಲೂ 34ನೇ ಓವರ್ನ ಕೊನೆಯ ಎಸೆತದಲ್ಲಿ ಕಾರ್ಬಿನ್ ಬಾಷ್ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ್ದು ಅಲ್ಟಿಮೇಟ್ ಆಗಿತ್ತು. ಯಾಕಂದರೆ ಕೊಹ್ಲಿ ಆ ಬಾಲ್ ಫೇಸ್ ಮಾಡಿದ ಬಳಿಕ ಆ ಕಡೆ ನೋಡಲೇ ಇಲ್ಲ. ಶಾಟ್ ಹೊಡೆದು ನೇರವಾಗಿ ಬಾಷ್ ಕಡೆಗೆ ನೋಡಿದರು. ವಿಕೆಟ್ ಕೀಪರ್ ಕ್ವಿಂಟನ್ ಡಿಕಾಕ್ ಕೊಹ್ಲಿಯ ಬಿಗ್ ಹಿಟ್ ನೋಡಿ ಸ್ಮೈಲ್ ಮಾಡ್ತಾ ಇದ್ರು. ಸೊ ಕೊಹ್ಲಿ ಅವರ ಇದೇ ನೋ ಲುಕ್ ಶಾಟ್ 6 ಸಖತ್ ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಜೈಸ್ವಾಲ್ಗೂ ಕೂಡ ಈ ಪಂದ್ಯ ತುಂಬಾನೇ ವಿಶೇಷವಾಗಿತ್ತು. ಇನ್ನು ಶುಭ್ಮನ್ ಗಿಲ್ ಅವರ ಇಂಜುರಿ ಕಾರಣಕ್ಕೆ ಏಕದಿನ ತಂಡದಲ್ಲಿ ಸ್ಥಾನ ಪಡೆದಿದ್ದ ಜೈಸ್ವಾಲ್ ಗೇಮ್ ಡಿಸೈಡರ್ ಮ್ಯಾಚಲ್ಲಿ ಸೆಂಚುರಿ ಬಾರಿಸಿದರು. ಇದು ಅವರ ಚೊಚ್ಚಲ ಏಕದಿನ ಶತಕವಾಗಿದೆ. ಹಾಗೆ ಈ ಶತಕದ ಮೂಲಕ ಭಾರತ ಪರ 3 ಮಾದರಿಯಲ್ಲಿ ಶತಕ ಸಿಡಿಸಿದ 6ನೇ ಬ್ಯಾಟರ್ ಎನಿಸಿಕೊಂಡ್ರು. ಜೈಸ್ವಾಲ್ ಈಗಾಗಲೇ ಟೆಸ್ಟ್ ಕ್ರಿಕೆಟ್ನಲ್ಲಿ 7 ಶತಕ, T20ನಲ್ಲಿ 1 ಶತಕ ಬಾರಿಸಿದರು. ಇದೀಗ ಏಕದಿನದಲ್ಲೂ ಶತಕ ಸಿಡಿಸಿ ಹೊಸ ದಾಖಲೆ ಬರೆದರು. ಒಟ್ಟಿನಲ್ಲಿ ಟೆಸ್ಟ್ ಸರಣಿ ಸೋತ ಭಾರತ ಏಕದಿನ ಸರಣಿಯನ್ನು ಗೆದ್ದು ಸೇಡು ತೀರಿಸಿಕೊಂಡಿದೆ. T20 ಸರಣಿಯಲ್ಲೂ ಕೂಡ ಹರಿಣಗಳ ಪಡೆಯನ್ನು ಬೆಂಡೆತ್ತಿ ಸರಣಿ ಗೆಲ್ಲಬೇಕಿದೆ. ನಮಸ್ಕಾರ.